ಎಲ್ರಿಗೂ ನಮಸ್ಕಾರ. ಪ್ರಮುಖವಾಗಿ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಪ್ರತಿನಿಧಿಗಳಿಗೆ ನಮಸ್ಕಾರ ಮತ್ತು ನಿಮಗೆ ಸುಸ್ವಾಗತ. ಭಾಳ ದಿನಗಳ ನಂತರ KPCCಯಲ್ಲಿ ಇದೊಂದು ಮಾಧ್ಯಮ ಸಂವಾದವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇವತ್ತು KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಬೃಹತ್ ನೀರಾವರಿ ಸಚಿವರಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಅವರು ಹೇಳಿದಂಥ ರೀತಿಯಲ್ಲಿ ಕರ್ನಾಟಕದ ವಿಚಾರ ಬಂದಂಥ ಸಂದರ್ಭದಲ್ಲಿ ಈಗ 17 ಮಂದಿ ಮತ್ತು ಇಬ್ಬರನ್ನು ಸೇರಿಕೊಂಡು 19 ಮಂದಿ ಸಂಸದರು ಯಾತಕ್ಕಾಗಿ ಅವರಿಗೆ ಕರ್ನಾಟಕದ ಬಗ್ಗೆ ಒಂಚೂರು ಪ್ರೀತಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನನ್ನ ಪ್ರಕಾರ ಒಂದು ಸಂಶೋಧನೆಯನ್ನು ಮಾಡಬೇಕು ಅಂತ ಅನಿಸುತ್ತೆ. ಈಗ ರಾಜಕೀಯ ಪರಿಣಿತರನ್ನೆಲ್ಲ ಸೇರಿಸ್ಕೊಂಡು ಹೇಳಿದ್ರೆ, ನೀವು ಆಯ್ಕೆಯಾಗಿರ್ತಕ್ಕಂಥ ರಾಜ್ಯದ ವಿರುದ್ಧವೇ ನೀವು ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಕಂಡು ಬಂದರೂ ಕೂಡ ಪುನಃ ಅದೇ ರಾಜ್ಯದಲ್ಲಿ ಆಯ್ಕೆಯನ್ನು ಹೇಗೆ ಬಯಸ್ತಾ ಇದ್ದೀರಾ ಮತ್ತು ಆ ರಾಜ್ಯವನ್ನು ಪ್ರತಿನಿಧಿಸ್ತೀರಾ ಅಂತಕ್ಕಂಥದ್ದನ್ನ ಹೇಗೆ ತೋರಿಸ್ಕೊತೀರಾ ಅನ್ನೋದ್ರ ಬಗ್ಗೆ ಒಂದು ಭಾಳ ದೊಡ್ಡ ಒಂದು ಸಂಶೋಧನೆ ನಡಿಬೇಕು ಅನಿಸುತ್ತೆ. ಯಾಕಂದರೆ ಇದು ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಕ್ಕಂಥ ಒಂದು ಸಂಶೋಧನೆ ನಡಿಬೋದು ಅಂತೇಳಿ. ಮಾನವನ ನಡವಳಿಕೆ ಬಗ್ಗೆ ಎಲ್ಲ ಬಹಳಷ್ಟು ಸಂಶೋಧನೆಗಳು ನಡೆದಿವೆ. ಆದರೆ ಈ ರಾಜಕೀಯ ನಡವಳಿಕೆಯ ಬಗ್ಗೆ ಹೀಗಾಕ್ಕೊಂಡು ಕೂಡ ನೀವು ಹೇಗೆ ಉಳ್ಕೊಂಡಿದ್ದೀರಾ ಮತ್ತು ಜನರು ಹೇಗೆ ನಿಮ್ಮನ್ನು ಒಪ್ಕೋತಾರೆ ಅಂತಕ್ಕಂಥ ಒಂದು ಮನೋಭಾವದಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಸಮಯ ಬಂದಿದೆ ಅಂತ. ಈಗ ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಆ ಕಡೆ ಬಿಡಿ, ಕರ್ನಾಟಕದ ಪರ ಮಾತಾಡೋದಿಲ್ಲ, ದೇಶದ ಪರ ಆದರೂ ಮಾತಾಡ್ತಾರ, ಅದೂ ಮಾತಾಡೋದಿಲ್ಲ. ಮೋದಿಯವರ ಭಜನಾ ಮಂಡಳಿಯ ಸದಸ್ಯರು ಅಂತ ಕರ್ಕೊಳ್ಳೋದನ್ನು ಅವರು ಆರಂಭಿಸಿದ್ರೆ ಅದು ಇನ್ನೂ ಸೂಕ್ತವಾಗ್ತದೆ. ಕರ್ನಾಟಕದ ರಾಜ್ಯದ ಸಂಸದರು ಅಂತ ಅದು ಯಾತಕ್ಕಾಗಿ, ಅದು ಯಾವ ಒಂದು ಹೇಳಿದ್ರೆ ಭಾಳ ವಿಲಕ್ಷಣವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಕಂಡುಬರ್ತಕ್ಕಂಥದ್ದನ್ನು ಬಿಟ್ಟು ಅಂತಂದರೆ, ನೀವು ಸಂಸದ ರೀತಿಯೇ ವರ್ತಿಸ್ತಿಲ್ಲ, ನೀವು ಕರ್ನಾಟಕದ ಆಯ್ಕೆಯಾದಂಥ ರೀತಿಯಲ್ಲೇ ನೀವು ವರ್ತಿಸ್ತಾ ಇಲ್ಲ, ನೀವು ಕರ್ನಾಟಕದವರ ರೀತಿಯೇ ವರ್ತಿಸ್ತಾ ಇಲ್ಲ, ನೀವು ಕರ್ನಾಟಕದ ಬಗ್ಗೆ ಪ್ರೀತಿ ಇರೋ ರೀತಿಯೇ ವರ್ತಿಸ್ತಾ ಇಲ್ಲ. ಆದರೂ ಕೂಡ ಕರ್ನಾಟಕ ಸಂಸದರು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವ ರೀತಿಯಲ್ಲೂ ಗುಣಲಕ್ಷಣಗಳೇ ಇಲ್ಲ. ಆದ್ದರಿಂದ ನೀವು ಭಾಳ ಸ್ವಲ್ಪ ನಮ್ಮನ್ನು ಆರಿಸಿರೋದು ಮೋದಿಯವರ ಭಜನಾ ಮಂಡಳಿಯ ಸದಸ್ಯರನ್ನಾಗಿ ಅಂತ ಹೇಳಿಬಿಟ್ರೆ ಯಾರು ಏನನ್ನು ನಿರೀಕ್ಷೆ ಮಾಡೋದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಭಜನಾ ಮಂಡಳಿಗಳಲ್ಲಿ ನಿಮಗೆ ಹಾಡು ಗೊತ್ತಿದ್ದರೆ ಸಾಕು, ನಿಮಗೆ ದೇವರ ಬಗ್ಗೆ ಅಧ್ಯಾತ್ಮದ ಬಗ್ಗೆ ನಿಮಗೇನು ಗೊತ್ತಿರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಹಾಡುವಾಗ ನೀವು ಜೊತೆಯಲ್ಲಿ ಹಾಡಿದ್ರೆ ಸಾಕಷ್ಟೇ. ಅಂಥ ಒಂದು ಭಜನಾ ಮಂಡಳಿಯ ಇಲ್ಲಾದರೂ ಕೂಡ ಮೋದಿಯವ್ರ ಬಗ್ಗೆ ಏನಿಲ್ಲ. ಮೋದಿಯವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನೀವು ಕಂಡು ಬರಬೇಕು. ನನಗನ್ಸೋದು ಕೆಲವೇ ದಿನಗಳಲ್ಲಿ ಮೋದಿಯವರಿಗೆ ನಿಮ್ಮ ಬಗ್ಗೆ ಅಸಹ್ಯ ಹುಟ್ಟುತ್ತದೆ. ಯಾಕೆಂದರೆ ಇಂಥ ಒಂದು ಹೇಳಿದ್ರೆ ಬುದ್ಧಿರಹಿತರು, ವಿವೇಚನೆ ರಹಿತರು ಅಥವಾ ಚಿಂತನಾ ರಹಿತರು ಅಥವಾ ಒಂದು ಜ್ಞಾನ ರಹಿತರು ಮತ್ತು ಒಂದು ಆತ್ಮವಂಚನೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ನನ್ನ ಭಜನಾ ಮಂಡಳಿಯಲ್ಲಿದ್ದಾರಲ್ಲಪ್ಪ, ಇಂಥವ್ರನ್ನ ಕಟ್ಕೊಂಡು ನಾನು ವಿಶ್ವದಲ್ಲಿ ವಿಶ್ವಗುರು ಆಗಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರ್ಬೋದೇನೋ, ಭಾಳ ಬೇಗ ಬರ್ತದೆ ಅಂತ. ನಾನು ಈ ಪ್ರಶ್ನೆಯನ್ನು ಒಬ್ಬರನ್ನು ಕೇಳಿದ್ದೆ. ಒಬ್ಬ ಕರ್ನಾಟಕದಲ್ಲಿ ಈ BJP ವಲಯಗಳಲ್ಲೆಲ್ಲ ಬಹಳಷ್ಟು ಚಿಂತನೆ ಮತ್ತು ಅವರಿಗೆಲ್ಲ ಮಾಹಿತಿ ಕೊಡ್ತಕ್ಕಂಥವ್ರು ಮತ್ತು RSS ವಲಯಗಳಲ್ಲಿ ಓಡಾಡ್ತಕ್ಕಂಥವ್ರು ಕೇಳಿದೆ, ನಿಮ್ಮ ಪಕ್ಷದಲ್ಲಿ ಬುದ್ಧಿಜೀವಿಗಳು ಅಂತ ಯಾರಿದು ಒಂದು ಪಟ್ಟಿ ಮಾಡಿಕೊಡಿ, ಇಂಥವ್ರು ಸುಮಾರು ಹೊತ್ತು ಯೋಚನೆ ಮಾಡ್ಬೋದು ಅಂದರು. ನಿಜವಾಗ್ಲೂ ಇದ್ದಾರಾ ಸರ್ ಅಂತ ಹೇಳ್ಕೊಂಡು ಅಂತ ಹಂಗಾಗೋಗ್ಬಿಟ್ಟಿದೆ. ಹೇಳಿದ್ರೆ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಕೆಲವರು ಬರೀ ಇತಿಹಾಸ ಮಾತಾಡ್ತಿರೋದು, ಕೆಲವರು ಬರೀ ಇದು ಗೌರಿಪಾಳ್ಯನ ಅಂತ ಮಾತಾಡ್ತಿರೋದು, ಇನ್ಯಾರೋ ಮಾತಾಡಿದ್ರೆ ಎಲ್ಲಿ ಮುಸಲ್ಮಾನರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲಿ ದ್ವೇಷದ ಬೀಜ ಬಿತ್ತೋದು ಅಂತ ಯೋಚನೆ ಮಾಡ್ತಿರೋದು, ಎಲ್ಲಿ ದೇಶ ಪ್ರೇಮ ಬಿಟ್ಬಿಟ್ಟು ದ್ವೇಷ ಪ್ರೇಮ ಮಾಡ್ಬೋದು ಅಂತಿರ್ತಕ್ಕಂಥದ್ದು, ಎಲ್ಲಿ ಕೆಸರು ಜಾಸ್ತಿ ಮಾಡಿಬಿಟ್ಟು ಅಲ್ಲಿ ಕಮಲ ಹುಟ್ಟಾಕ್ಲಿಕ್ಕೆ ಆಗ್ತದ ಅಂತ ನೋಡ್ತಕ್ಕಂಥವ್ರು. ಅದು ಬಿಟ್ಟು ಎಲ್ಲಾದರೂ ಕೂಡ ನೀವು BJP ಸಂಸದರ ಪೈಕಿ ಈ ದೇಶಕ್ಕೆ ಮಾದರಿಯಾಗಿ ವರ್ತಿಸ್ತಕ್ಕಂಥ ಒಬ್ಬ ಸಂಸದರಾದರೂ ಇದ್ದಾರೆ, ಕರ್ನಾಟಕ ಹೆಮ್ಮೆ ಪಡುವಂಥ ರೀತಿಯಲ್ಲಿ ನಿಂತಿದ್ರು. ಈಗ ನೋಡಿ, ನಮ್ಮ GC ಚಂದ್ರಶೇಖರ್ ಅವರು ರಾಜ್ಯಸಭೆಯಲ್ಲಿ ನಾನು ಏನೋ ಮಾತಾಡ್ತಿದ್ದಾಗ ಅವ್ರು ಅಂದರು, ಈಗ ನಾನು ರಾಜ್ಯಸಭೆಗೆ ಹೋಗ್ತಕ್ಕಂಥದ್ದು ಪುನಃ ಈ ಸೆಷನ್ ಹೋಗುವಾಗ ನಾನು ತಯಾರಿ ಮಾಡ್ಕೋತಿದ್ದೀನಿ ಅಂತ. ಇವರು ಅದಲ್ಲ, ಹೊಸ ಮೋದಿಯವ್ರದ್ದು ಯಾವ ಹಾಡು ಬಂದಿದೆ ಈಗ ಮಧ್ಯಪ್ರಾಚ್ಯದ ವಿಚಾರದಲ್ಲಿ, ಮೋದಿಯವರು ಅಂತ ಹೇಳಿದ್ರೆ ಈಗ ಮಾಡಿದ್ರು, ಮೋದಿಯವರಿಂದಲೇ ಏನೋ ಹೋಗಿ ಕಮಿನಿನ ಮುಗಿಸ್ಲಿಕ್ಕೆ ಆಯ್ತೇನೋ, ಮೋದಿಯವರಿಂದಲೇ ಈಗ ಬಾಂಬ್ ಹಾಕಿದ್ರು, ಮೋದಿಯವರೇ ಬಾಂಬನ್ನು ಹೇಗೆ ಮೋಡಗಳ ಮಧ್ಯೆ ತಗೊಂಡೋಗಿ ಹಾಕಬೇಕು ಅಂತ ಅಂಥದ್ದೆಲ್ಲ ಇವರು ತಯಾರಿ ಮಾಡ್ಕೋತಿದ್ದಾರೆ ವಿನಃ ದೇಶದಲ್ಲಿ ಹೇಗೆ ಸಾಲ ಹೆಚ್ಚಾಗ್ತಿದೆ, ಬಡವ ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಆರ್ಥಿಕತೆ ಹೇಗೆ ಕುಸಿತಾ ಇದೆ, ಹೇಗೆ ಜನರಿಗೆ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ರೆ ಹೊರಗೆ ಬರ್ತಕ್ಕಂಥ ಗ್ಯಾರಂಟಿ ಇಲ್ಲ, ಹೇಗೆ ಶಿಕ್ಷಣ ವ್ಯವಸ್ಥೆ ಕುಸಿತಾ ಇದೆ, ಹೇಗೆ ಶಿಕ್ಷಣದಲ್ಲಿ ರಾಜಕೀಯ ನಡೀತಾ ಇದೆ, ಹೇಗೆ ನಮ್ಮ ದೇಶದಲ್ಲಿ ಅಂತೇಳಿದ್ರೆ ಸಾಮಾನ್ಯ ಜನರ ಕಷ್ಟವನ್ನು ಅರ್ಥಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಸ್ವಂತ ಚಿಂತನೆಯೇ ಹೋಗಿಬಿಟ್ಟಿದೆ, ಜನರಲ್ಲಿರ್ತಕ್ಕಂಥ ಒಂದು ಸ್ವವಿಮರ್ಶೆಯ ಶಕ್ತಿಯೇ ಕಳೆದೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇವು ನೋಡಿ, ನಿನ್ನೆ ನನಗೆ ಒಂದು
ಯಾವ ಮಟ್ಟಕ್ಕೆ ತಲುಪ್ತಾ ಇದ್ದೀವಿ ಅಂತ ಭಾಳ ಆಶ್ಚರ್ಯ ಆಯಿತು. ಮುಂಬೈಯಲ್ಲಿ ಇದು ಕ್ರಿಕೆಟ್ ಪ್ರಾಕ್ಟೀಸನ್ನು ಗ್ರಹಣದ ಕಾರಣದಿಂದಾಗಿ ಮುಂದೂಡಿದ್ರು ಅಂತಕ್ಕಂಥದ್ದು ಸುದ್ದಿ. ಯಾವ ಮಟ್ಟಕ್ಕೆ ಈ ದೇಶ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದ ಆಶೆ ಬಿಟ್ಬಿಡಿ, ಕಾಂಗ್ರೆಸ್ ಪಕ್ಷದ್ದು ಸಂವಿಧಾನದ ಆಶೆ ಏನು? ನಮ್ಮಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸಬೇಕು, ನಾವು ಪುರೋಗಾಮಿ ಚಿಂತನೆ ಇರಬೇಕು, ನಮಗೆ ಪ್ರತಿಗಾಮಿತನ ಬೇಡ ಅನ್ನತಕ್ಕಂಥದ್ದು ನಮ್ಮ ಚಿಂತನೆಗಳು. ಅದೇ ಹೇಳಿದ್ರೆ ಅಂಬೇಡ್ಕರ್ ಅವರು ಅಥವಾ ಆಶಯ ಮೂಲ ಆಶೆ ಅಮೆರಿಕ ಅಲ್ಲಿ ಇಲ್ಲಿ ಅಲ್ಲಿ ಹೋಗಿ ದೇಶಗಳನ್ನು ನೋಡಿ ಏನು ಅಂತ ಹೇಳಿದ್ರೆ, ಈ ಸಂವಿಧಾನದ ಕಾರಣದಿಂದಾಗಿ ಭಾರತ ಒಂದು ಆಧುನಿಕ ಹೇಳಿದ್ರೆ ಒಂದು ಬೇರೆಯವರಿಗೆ ಅನುಕರಣೀಯವಾಗ್ತಕ್ಕಂಥ ಒಂದು ರಾಷ್ಟ್ರವಾಗ್ತದೆ ಅಂತಕ್ಕಂಥ ಕಾರಣದಿಂದಾಗಿ ಈ ಸಂವಿಧಾನದ ಆಧಾರದಲ್ಲೇ ದೇಶ ನಡೀಲಿ. ಯಾಕೆಂದರೆ ಯಾರ್ಯಾರೋ ಬಂದ್ಕೊಂಡು ಏನೇನೋ ಚಿಂತನೆ ಮಾಡಿಬಿಟ್ಟು ಯಾವ್ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಅಂತ ಹೇಳಿದ್ರೆ ಇಲ್ಲಿ ಭಾರತದಲ್ಲಿರೋರೆಲ್ಲ ಪ್ರತಿಗಾಮಿ ಅಥವಾ ಏನೋ ಹೇಳಿದ್ರೆ ಪುರಾತನ ಕಾಲದ್ದು ಅಥವಾ ಏನೋ ಐತಿಹಾಸಿಕವಾಗಿರ್ತಕ್ಕ ವಿಚಾರ ಮಾತಾಡ್ತೀರಿ. ಇವರ ಮಕ್ಕಳು ಮಾತ್ರ ಹೋಗ್ಕೊಂಡು ಹಾರ್ವರ್ಡು ಮತ್ತು ಏನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಅಥವಾ ಕೇಂಬ್ರಿಡ್ಜು ಆಕ್ಸ್ಫರ್ಡ್ ಅಲ್ಲಿ ಓದ್ಕೊಂಡು ಅವರು ಬಂದ್ಕೊಂಡು ಭಾಳ ತಿಳಿದ್ರೆ ನಾವೆಲ್ಲ ಭಾಳ ಈ ದೇಶ ನಡೆಸಲಿಕ್ಕೆ ಸಕ್ಷಮತೆಯನ್ನು ಪಡೆದಿದ್ದೀವಿ ಅಂತ ತೋರಿಸ್ಕೊಳ್ಳಿ ಅಂತಕ್ಕಂಥದ್ದು ಅಂತ. ಆದ್ದರಿಂದ ಈ ಸಂಸದರ ನಡವಳಿಕೆ ನೋಡಿದ್ರೆ ನಿಜವಾಗ್ಲೂ BJPಯಲ್ಲಿ ಯಾವ ರೀತಿಯಲ್ಲಿ ದೇಶ ಇರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ನಮ್ಮ ಈ ಸಂಸದರನ್ನು ತೋರಿಸಿದ್ರೆ ಸಾಕು ಅನಿಸುತ್ತೆ ಅಂತ ಅವರೇ ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಈಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಆಲ್ಮಟ್ಟಿ ವಿಚಾರದಲ್ಲಿ ನಮಗೆ ಎಲ್ಲವೂ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಬಾಯಿ ತೆರಲಿಕ್ಕಾಗೋದಿಲ್ಲ? ನಾವು ಕಾಂಗ್ರೆಸ್ಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಕರ್ನಾಟಕಕ್ಕೆ ಆಲ್ಮಟ್ಟಿಯನ್ನು ಕಾಂಗ್ರೆಸ್ಸಿಗೆ ಆಫೀಸ್ಗೆ ನೀರು ಹರಿಸ್ಲಿಕ್ಕಾಗಿ ನಾವು ಆಲ್ಮಟ್ಟಿ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇಲ್ಲ, ಆಲ್ಮಟ್ಟಿ ಬಗ್ಗೆ ಚಿಂತೆ ಮಾಡ್ತಾ ಮೇಕೆದಾಟ ಆಗಿರ್ಬೋದು. ನಿಮ್ಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಮತ್ತು ಈ ಮಟ್ಟದಲ್ಲಿ ನೀವು ಜನರನ್ನು ಕೂಡ ಆ ಕೂಪದಲ್ಲಿ ಯಾಕೆ ಇಡ್ತಾ ಇದ್ದೀರಾ? ನಿಮಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ನಿಮಗೆ ಅರ್ಥ ಆಗಿಲ್ವಾ? ನಿಮ್ಗೆ ಆಲ್ಮಟ್ಟಿ ಏನೋ ಕರ್ನಾಟಕ ವಿಚಾರ ಅಂತ ನಿಮಗೆಲ್ಲಾದರೂ ಗೊತ್ತಿಲ್ವಾ? ಅಟ್ಲೀಸ್ಟ್ ಹೇಳಿ, ನಾವು ತಿಳಿಸ್ಕೊಡ್ತೀವಿ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಮಗೆ ಬುದ್ಧಿ ಹೇಳುವಷ್ಟು ಒಂದು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಂದು ಸಕ್ಷಮತೆ ಇದೆ. ಆದ್ದರಿಂದ ನೀವು ದಯವಿಟ್ಟು ನಿಮ್ಗೆ ಅರ್ಥ ಆಗಿದ್ರೆ ನಮ್ಮನ್ನು ಕೇಳಿ, ನಾವು ಅರ್ಥ ಮಾಡಿಸ್ಕೊಡ್ತೀವಿ ನಿಮಗೆ. ನಾವು ಭಾಳ ಕಾಫಿ ತಿಂಡಿ ಕೊಟ್ಬಿಟ್ಟು ನಿಮ್ಮನ್ನು ಅರ್ಧ ಗಂಟೆ ನಿಮಗಾಗಿ ಸಮಯ ವ್ಯಯಿಸಿ ನಿಮ್ಗೆ ಆಲ್ಮಟ್ಟಿ ವಿಚಾರವನ್ನು ತಿಳಿಸ್ಕೊಡ್ತೀವಿ ನಾವು. ದಯವಿಟ್ಟು ಬನ್ನಿ, ಕರ್ನಾಟಕಕ್ಕಾಗಿ ಜೊತೆಯಾಗಿ ಬನ್ನಿ, ಕಾಂಗ್ರೆಸ್ಗಾಗಿ ಬರಬೇಡಿ. ನೀವು ಎಲ್ಲ ಒಳ್ಳೇದು ಮಾಡೋ ವಿಚಾರದಲ್ಲೆಲ್ಲ ಹಾಳು ಮಾಡಲಿಕ್ಕೆ ಅಂತ ಹೊಡ್ತೀರಾ. ಎಷ್ಟೋ ವರ್ಷಗಳ ಕಾಲ ಉತ್ತರ ಪ್ರದೇಶ, ಬಿಹಾರ, ಒರಿಸ್ಸಾ ಇಂಥೆಲ್ಲ ರಾಜ್ಯಗಳು ಬಡತನದ ಬೇಗೆಯಲ್ಲಿ ಸೂರ್ತಿದ್ದಂಥ ಸಂದರ್ಭದಲ್ಲಿ ಬಿಹಾರ ನಮ್ಮ ರಾಜ್ಯದಲ್ಲಿ ಸಂಗ್ರಹಿಸಿದಂಥ ತೆರಿಗೆ ದುಡ್ಡಲ್ಲಿ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು. ಇವತ್ತು ನೀವು ದೇವಸ್ಥಾನ ಕಟ್ಟಕ್ಕೆ ಅಲ್ಲೂ ಹೋಗ್ತಿರೋರು ನಮ್ಮವರೇ. ಅತ್ಯಂತ ಹೆಚ್ಚು ನನ್ನ ಪ್ರಕಾರ ಏನು ಅಯೋಧ್ಯೆಯಲ್ಲಿ ಹೋಗ್ಕೊಂಡು ಇವತ್ತು ಹೇಳ್ತಾರೆ ಅಯೋಧ್ಯೆಯಲ್ಲಿ ಲಾಭ ಬಂತು ಅಂತ, ಆ ದುಡ್ಡು ಕೊಟ್ಟಿರೋರೆಲ್ಲ ನಮ್ಮ ದಕ್ಷಿಣ ಭಾರತದಿಂದ ಹೋದವ್ರು ಖರ್ಚು ಮಾಡಿರೋದು. ನೀವಲ್ಲೆಲ್ಲ ಕೆಲವೊಮ್ಮೆ ನಾನು ಒಂದು ಸಲ ಭಾಳ ಹಿಂದೆ ಇದರಲ್ಲಿ ನೋಡಿದ್ದೆ, ಇಲ್ಲಿ ಒರಿಸ್ಸಾದಲ್ಲಿ ರಾಜಮ್ಮ ಅಂತ ಹೇಳ್ತಕ್ಕಂಥ ಎಕ್ಸಿಬಿಷನ್ನಲ್ಲಿ ಯಾರೊಬ್ಬ ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ ಕೊಡ್ತಾನೆ ಅಂತಕ್ಕೆ 3 ದಿನದಿಂದ ಕಾಯ್ತಾ ಕೂತಿದ್ರು ಜನ, ಬರೀ ಒಂದು ಸೀರೆ ಬ್ಲೌಸ್ ಪೀಸ್ಗಾಗಿ 3 ದಿನ ಬದುಕೊಂಡು ಅಲ್ಲಿ ಒಂದು ಟಿಕಾಣಿ ಹುಡ್ಕೊಂಡು ಕೂತಿದ್ರು. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಇರಲಿಲ್ಲ. ನಾವು ಭಾಳ ಚೆನ್ನಾಗಿ ಬದುಕಿದವರು. ಇವತ್ತು ಅವರೆಲ್ಲನ್ನೆಲ್ಲ ಬೆಳೆಸ್ಬಿಟ್ಟು ಪುನಃ ನಮಗೆ ಅನ್ಯಾಯ ಮಾಡ್ತೀನಿ ಅಂತೀರಲ್ಲ, ಅದಕ್ಕೆ ನಿಮ್ಗೇನು ಅನಿಸೋದೇ ಇಲ್ವಾ? ನಿಜವಾಗ್ಲೂ ರಾಜ್ಯದ್ರೋಹ ಮಾಡ್ತಿರ್ತಕ್ಕಂಥ ದೇಶದ್ರೋಹ ಬಿಟ್ಟುಬಿಡಿ. ಅದು ಅಂತ ಹೇಳಿದ್ರೆ ನಿಮಗೆ ಕಂಡವರೆಲ್ಲ ದೇಶದ್ರೋಹಿಗಳೇ. ನೀವು ಕರ್ನಾಟಕ ರಾಜ್ಯದ ದ್ರೋಹಿಗಳು, ಗೊತ್ತಾಯ್ತಲ್ಲ? ನಿಮಗೆ ಅಟ್ಲೀಸ್ಟ್ ನೀವು ಕಾಂಗ್ರೆಸ್ ಹೇಳೋದನ್ನು ಕೇಳಿಸ್ಕೋಬೇಡಿ. ಕರ್ನಾಟಕದ ಜನತೆ ಎಲ್ಲರ ಬುದ್ಧಿವಂತರಾಗ್ತಾ ಇದ್ದಾರೆ. ಒಂದು ದಿನ ನಿಮ್ಮನ್ನು ಏನು ಕರೀತಾರೆ ಅನ್ನೋದಕ್ಕೆ ನೀವು ನೋಡಿ. ನಿಮಗೆ ಆಲ್ಮಟ್ಟಿ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ, ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ, ಕರ್ನಾಟಕಕ್ಕೆ ತಕ್ಕಂಥ ಬೇರೆ ಪಾಲು ವಿಚಾರದಲ್ಲಿ, ಕರ್ನಾಟಕದ ಆಸಕ್ತಿಗಳನ್ನು ಮುಂದಿರ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟಾದರೂ ಕೂಡ ನಿಮ್ಮ ಪುರುಷನಾಗಿ ಪೌರುಷ ಅಲ್ಲ, ನಿಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿಯ ಪೌರುಷವನ್ನಾದರೂ ತೋರಿಸ್ಬಿಟ್ಟು ಬುದ್ಧಿವಂತರು, ನಿಮ್ಮಲ್ಲಿ ಒಂದಷ್ಟು ಚಿಂತನಾ ಶಕ್ತಿ ಇದೆ, ನಿಮ್ಮನ್ನು ಆರಿಸಿರೋದು ನೀವು ಒಂದಷ್ಟು ಕೂಡ ನೀವು ಮಾತಾಡೋ ಕೆಪಾಸಿಟಿ ಇದೆ ಅನ್ನೋದನ್ನು ತಿಳ್ಕೊಂಡು ನೀವು ಮಾತಾಡಿದ್ರೆ ನಮಗೆ ಬೇಡ, ಅಟ್ಲೀಸ್ಟ್ ನೀವು ವೋಟ್ ಹಾಕ್ದವ್ರಿಗಾದ್ರೂ ಮರ್ಯಾದೆ ತಂದು ಕೊಡ್ತೀರಾ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.